ಸೊ ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇರ್ಬೋದು, ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ, ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಿ. ಎಷ್ಟೊಂದು ಜನ ಪೋಸ್ಟ್ ಹಾಕ್ತಾ ಇದ್ದಾರೆ. ತುಂಬ ಜನ ಅವರವರ ಚಾನೆಲ್ಗಳಲ್ಲೂ ಕೆಲವೊಂದಷ್ಟು ವಿಷಯಗಳನ್ನ ಜನರಿಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಇವತ್ತು, ಸೊ ನೋಡಿ, ಕಾಡಲ್ಲಿರೋಂಥ ಪ್ರಾಣಿಗಳು ನಾಡು ಒಳಗೆ ಬರ್ತಾ ಇದ್ದಾವೆ. ಸೊ ನಾಡು ಒಳಗೆ ಬರ್ತಾ ಇರೋದ್ರಿಂದ ಈ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಆಗ್ತಾಯಿದೆ. ಸಂಘರ್ಷ ಅಂತಂದರೆ ಹೊಡೆದಾಟ, ಜಗಳ ಅಂತಂತಲ್ಲ. ಸೊ ಕಾಡು ಪ್ರಾಣಿಗಳು ಅಚಾನಕವಾಗಿ ನಮ್ಮ ರೈತರು ಇರುವಂಥ ಭಾಗಗಳಿಗೆ ಬಂದು ಸೊ ಅವರ ಹೊಲ ಗದ್ದೆನಾಗಲಿ ನಾಶ ಮಾಡೋದಾಗಲಿ, ಬೆಳೆಗಳನ್ನ ತಿನ್ನೋದಾಗಲಿ, ಈ ರೀತಿ ನಡೀತಾ ಇದೆ. ಸೊ ಇದನ್ನು ನೋಡಿ ರೈತರುಗಳು ಕಂಗಾಲಾಗಿ ಅವರೆಲ್ಲ ನಮ್ಮ ಸರ್ಕಾರದ ಹತ್ರ ಮತ್ತು ಆ ವಲಯದಲ್ಲಿರುವಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಗಾಗಲಿ ಒಂದು ವರದಿನ ಕೊಡೋದಾಗಲಿ ಮತ್ತು ಒಂದು ಕಂಪ್ಲೇಂಟ್ ಕೊಡೋದಾಗಲಿ, ಈ ರೀತಿ ಎಲ್ಲ ನಡೀತಾ ಇದೆ. ಸೊ ಈ ಕಾಡು ಪ್ರಾಣಿಗಳು ಏನಕ್ಕೆ ಊರೊಳಗೆ ನಾಡೊಳಗೆ ಬರ್ತಾ ಇದ್ದಾವೆ ಮುಖ್ಯವಾಗಿ, ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮೊದಲೆಲ್ಲ ಆದರೆ ಕಾಡು ವಿಶಾಲವಾಗಿತ್ತು. ಸೊ ತುಂಬ ದೊಡ್ಡ ಬೃಹದಾಕಾರವಾದಂಥ ಕಾಡುಗಳಿದ್ವು ನಮ್ಮ ಸುತ್ತಮುತ್ತ ಎಲ್ಲ ನಾವು ನೋಡೋದಾದರೆ. ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತಾ ಇರೋದ್ರಲ್ಲಿ ಏನಾಗಿದೆ ಅಂತಂದರೆ, ಕಾಡುಗಳು ನಾಶ ಆಗ್ತಾ ಬರ್ತಿದೆ. ಕಾಡಂಚಿನ ಜಾಗಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂತಂದರೆ, ಸೊ ಜಾಗಗಳನ್ನ ತೊಗೊಂಡು ಅದನ್ನು ಕನ್ವರ್ಷನ್ ಮಾಡಿಕೊಂಡು ನಾವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಾಗಲಿ, ರೆಸಾರ್ಟ್ಸ್ಗಳು ಕಟ್ಟೋದಾಗಲಿ, ಮತ್ತು ನಮ್ಮ ಸ್ವಂತ ಒಂದು ಉಪಯೋಗಕ್ಕೋಸ್ಕರ ನಾವು ಹಣ ಮಾಡಲಿಕ್ಕೋಸ್ಕರ ಸೊ ಕಾಡನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾಯಿದ್ದೀವಿ. ಕಾಡೊಳಗಡೆ ಸರಿಯಾದಂಥ ಒಂದು ಅವಕ್ಕೆ ತಿನ್ನಲಿಕ್ಕೆ ಮೇವು ಸಿಗ್ತಾಯಿಲ್ಲ, ಕುಡಿಲಿಕ್ಕೆ ನೀರು ಸಿಗ್ತಾಯಿಲ್ಲ. ಹೀಗಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾಯಿದೆ. ಸೊ ಉದಾಹರಣೆ ಅಂತಂತಂದರೆ, ರೀಸೆಂಟಾಗಿ ನಿನ್ನೆನೋ ಮೊನ್ನೆನೋ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸಿಟಿ ರಾಮನಗರ ಬಂದು ಒಂದು ಸಿಟಿ ಇದೆ. ಸೊ ಅಲ್ಲಿ ಒಂದು APMC ತರಕಾರಿ ಮಾರ್ಕೆಟ್ ಅಂತ ಬರುತ್ತೆ. ಸೊ ಆ ಮಾರ್ಕೆಟ್ ಹಿಂದೆಗಡೆನೇ ಒಂದು ರಂಗರಾಯನ ದೊಡ್ಡಿ ಅಂತಂತ ಒಂದು ಬೆಟ್ಟ ಬರುತ್ತೆ. ಸೊ ಆ ದೊಡ್ಡಿಲಿರುವಂಥ ಬೆಟ್ಟದಲ್ಲಿ 2 ಕಾಡಾನೆ ಪ್ರತ್ಯಕ್ಷ ಆಗಿದೆ. ನಾನು ಅದನ್ನು ತೋರಿಸ್ತೇನೆ ಇವಾಗ, ಬೇಕಾದ್ರೆ ನಿಮಗೆ ಚಾನಲಲ್ಲಿ ಇವಾಗ ಹಾಕ್ತೇನೆ. ಅಲ್ಲಿ ಆ ಕಲ್ ದಾಟ್ಕೊಂಡು ಇಳಿತಾವಲ್ಲಿ, ಕಲ್ ದಾಟ್ಬೇಕಷ್ಟೇ. ಇಳಿಯಲ್ಲ ಅಂತ ಹೇಳ್ತಿರಲ್ಲ, ಅಲ್ಲಿ ಹತ್ತವೆ, ಇಳಿದೆ ಅಲ್ಲೇ ಇದ್ದೇವೆ. ಬನ್ನಿ ಹೋಗುವ, ಅಲ್ಲಿ ರೋಡ್ ಐತೆ ಚೆನ್ನಾಗಿ, ಮನ್ಸ ಹೋಗಿ ಅಲ್ಲಿ ಹೋಯ್ತಾವೆ ಬಿಡಿ. ಸೊ ಜನ ಇರುವಂಥ ಜಸ್ಟ್ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಥವಾ 100 ಮೀಟರ್ ಡಿಸ್ಟೆನ್ಸಲ್ಲೇ 2 ಕಾಡು ಆನೆಗಳು ಬಂದು ಸ್ವಚ್ಛಂದವಾಗಿ ಓಡಾಡಿಕೊಂಡು ಜನರ ಮಧ್ಯದಲ್ಲಿ ಹೋಗಿದೆ. ಇದು ಬೆಳಗ್ಗೆ ಆಗಿರೋಂಥ ಇನ್ಸಿಡೆಂಟು. ಅಲ್ಲಿ ತರಕಾರಿ ಮಂಡಿಲಿರುವಂಥ ಹುಡುಗರಾಗಲಿ ಮತ್ತು ಅಲ್ಲಿ ವಾಕಿಂಗ್ ಬಂದಿದ್ದಂಥ ಜನಗಳಿಗಾಗಲಿ ಆನೆ ದರ್ಶನ ಕೊಟ್ಟಿದೆ. ಏನಕ್ಕೆ ದರ್ಶನ ಕೊಟ್ಟಿದೆ, ಏನಕ್ಕೆ ಆನೆಗಳು ಜನರ ಎದುರಿಗೆ ಬಂದಿದೆ, ಇದು ಮುಖ್ಯವಾದಂಥ ಕ್ವಶನ್ ಮಾರ್ಕ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ಸಿಟಿ ಒಳಗಡೆ ಬರ್ತಾ ಇದೆ. ಸೊ ಇದು ಬೆಳಗ್ಗೆ ಆದಂಥ ಇನ್ಸಿಡೆಂಟು. ಸೊ ಬೆಳಗ್ಗೆ ಎಲ್ಲ ಬಂದವು ಹೋದವು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದರು, ಓಡಿಸಿದ್ದಾರೆ. ಮತ್ತೆ ಅದೇ ಜಾಗದಲ್ಲೇ ಅಲ್ಲೇ ಪಕ್ಕದಲ್ಲಿ ಇರುವಂಥ ಕೆರೆಯಲ್ಲೇ ಮತ್ತೆ ಸಂಜೆ ಕಾಣಿಸ್ಕೊಂಡಿದೆ. ಸೊ ಮುಂಜಾನೆ ಬೆಳಗ್ಗೆ ಒಂದು 7 ಗಂಟೆ 7:15 ಸಮಯದಲ್ಲಿ ನಮ್ಮ ರಾಮನಗರದಲ್ಲಿರುವಂಥ ನಮ್ಮ ಸ್ನೇಹಿತರು, ನಮ್ಮ ಸಂಘದವರೇನೆ ಚಂದ್ರಶೇಖರ್ ಅನ್ನೋರು ಅದ್ರ ಬಗ್ಗೆ ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲೇ ಇದರಂತೆ ಲೊಕೇಶನಲ್ಲಿ ಕಳಿಸಿದ್ದಾರೆ. ನಾನು ಅದನ್ನು ತೋರಿಸ್ತೇನೆ. ಸೊ ಇದು ಬೆಳಗಿಂದ ಇನ್ಸಿಡೆಂಟ್ ಆದರೆ, ಮತ್ತು ನಮ್ಮ ರಾಘವೇಂದ್ರ ಅನ್ನೋರು, ಅವರು ಕೂಡ ರಾಮನಗರದವರೇ, ನಮ್ಮ ಸಂಘದವರೇನೆ. ಅವರು ಸಂಜೆ ಅವರು ಕೆಲಸ ಮುಗಿಸ್ಕೊಂಡು ಅವರು ಮನೆಗೆ ಹೊರಡುವಂಥ ಸಮಯದಲ್ಲಿ ಆ ಕೆರೆಯಲ್ಲಿ ಅದೇ 2 ಆನೆಗಳು ಸಂಜೆ ಆರಾಮಾಗಿ ಸ್ವಚ್ಛಂದವಾಗಿ ಈಜಾಡ್ಕೊಂಡು ನೀರು ಕುಡ್ಕೊಂಡು ಆಟ ಆಡ್ಕೊಂಡಿದ್ವಂತೆ. ಅದನ್ನು ನನಗೆ ಕಾಲ್ ಮಾಡಿ ಹೇಳಿದ್ರು ಬರಲಿಕ್ಕಾಗುತ್ತೆ ಅಂತೇಳಿ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಾನು ಅಲ್ಲಿಗೆ ಸ್ಪಾಟ್ಗೆ ಇಮಿಡಿಯೇಟಾಗಿ ಹೋಗೋಕ್ಕಾಗಲಿಲ್ಲ. ಆದ್ರೂ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಬಂದಿದೆ ನನಗೆ. ನಿಮ್ಮ ಹತ್ರ ಆಗಲೇ ಹೇಳ್ದಂಗೆನೇ ಸೊ ಈ ಒಂದು ಕಾಡಂಚಿನಲ್ಲಿರುವಂಥ ಗ್ರಾಮಗಳಿಗೆ ಮತ್ತು ಹಳ್ಳಿಗಳಿಗೆ ಸೊ ಕಾಡು ಪ್ರಾಣಿಗಳು ಬರ್ತಾ ಇದ್ದಾವೆ, ತೊಂದರೆ ಆಗ್ತಾ ಇದ್ದಾವೆ ಅಂತ ನಾನು ಏನು ಹೇಳಿದೆ ಅಲ್ವಾ. ಅದಕ್ಕೆ ಒಂದು ಉದಾಹರಣೆ ಆಗಿ ನಮ್ಗೆ ಇಲ್ಲಿ ಬಂದಿರೋಂಥ ನಾವಿವೆ ಏನು ಈ ಲೊಕೇಶನ್ ಬಂದಿದ್ದೀವಲ್ಲ, ಈ ಲೊಕೇಶನಲ್ಲೇ ಈ ಸ್ಥಳದಲ್ಲೇ ನಮಗೆ ಒಬ್ಬರು ರೈತರು ಸಿಕ್ಕಿದ್ದಾರೆ. ಸೊ ಇವರು ಇಲ್ಲಿ ಹಸುಗಳು ಮೇಯಿಸ್ಲಿಕ್ಕಾಗಲಿ, ಕುರಿಗಳನ್ನ ಮೇಯಿಸ್ಲಿಕ್ಕಾಗಲಿ ಬಂದಿದ್ದಾರೆ ಕಾಡಂಚಿಗೆ ಪ್ರದೇಶಕ್ಕೆ. ಸೊ ಇವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ, ನಿಮ್ಮ ಹೆಸರು ಏನಣ್ಣ? ಕರಿಯಪ್ಪ ಅಂತನಾ? ನೀವು ಇದೇ ಊರವರಾ? ಇದೇ ಊರ್ನವರು. ನಾವಿಲ್ಲೇ ಕೆಲಸ ಮಾಡ್ತೀವಿ, ತೋರ್ತೀವಿ. ಈ ಕಡೆ ಏನಣ್ಣ ಇಲ್ಲಿ ಕಾಡು ಪ್ರಾಣಿಗಳು ಏನಾರು ತೊಂದರೆ? ಆನೆ ಬಂದಲ್ಲಿ ಗೋಡೆನೂ ಹೊಡೆದಾಕ್ಬಿಟ್ಟದೆ. ಎಲ್ಲಿ ಅಣ್ಣ?
ಅದು ತೋರ್ಬೇಕೆ. ಅಲ್ಲ ಪರವಾಗಿಲ್ಲ, ಅಲ್ಲ ಆಮೇಲೆ ಹೋಗೋಣ. ಹ್ಮ್. ಸೊ ಏನಂತ ಯಾವಾಗ ಆಗಿದೆ ಅದೆಲ್ಲ, ಯಾವಾಗ ಬಂದಿದ್ದು? ಆನೆ ಬಂದಿದ್ದು ಒಂದು ವಾರದಲ್ಲಿ. ಹ್ಮ್. ಆನೆ ಬಂದಿದ್ದು. ಓಕೆ. ಚಿತ್ತೆ ಇವೆಲ್ಲ ಫುಲ್ಲು. ಅಲ್ಲ ಎಷ್ಟು ಬಂದಿದ್ದು ನೀವು ಆನೆಗಳು ನೀವು ನೋಡಿದ್ರಾ? ಅಯ್ಯೋ ಬರ್ರಿ ಅಲ್ಲಿ ತೋರ್ತೀನಿ ರೀ. ಎಷ್ಟು ಆನೆಗಳು ಬಂದಿದ್ವು? 3 ಆನೆ ಬಂದಿದ್ವಾ? 3. ಓಕೆ. ಮತ್ತೆ ಈ ಕಡೆ ಏನಾದ್ರು ಈ ಚಿರತೆ ಮತ್ತೆ ಬೇರೆ ಚಿರತೆಗಳು ಇದಾವ? ನಿಮ್ಗೆ ಯಾವತ್ತಾದ್ರೂ ಏನಾದ್ರು ಈ ಆನೆಗಳಾಗ್ಲಿ ಪ್ರಾಣಿಗಳಾಗ್ಲಿ ಕಾಡು ಪ್ರಾಣಿಗಳಾಗ್ಲಿ ತೊಂದರೆ ಮಾಡಿರೋದು ಏನಾದ್ರು ನೋಡಿದಾರೆ? ಯಾರಿಗಾದ್ರೂ ಆಟಾಡ್ಸ್ಕೊಂಡು ಹೋಗಿದ್ದಾಗಲಿ? ತೊಂದರೆ ಏನು ಮಾಡಿಲ್ಲ ಅವು. ತೊಂದರೆ ಬರ್ತಾವಲ್ಲ ಅಂತ ಭಯ ನಮ್ಗೆ. 6 ಗಂಟೆ ಆದ್ಮೇಲೆ ಕತ್ಲೆ ಆದ್ಮೇಲೆ ಬರೋಕ್ ನಮ್ಗೆ ಭಯ ಅಲ್ವೇ? ಹೌದೌದು, ಯೋಚನೆ ಮಾಡಿ. ಹೌದು. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇನೆ ಹಸುಗಳನ್ನ ಮೇಯಿಸ್ಕೊಂಡು ಇಲ್ಲೇ ಇರ್ತೀರಾ? ಸರ್ ಹಸ್ಕೊಂಡು ಮೇಯಿಸ್ಕೊತೀನಿ, ಗರಿ ಎತ್ತಾಕೋತೀನಿ. ಸರಿ ಅಣ್ಣ, ಆಯ್ತು ಅಣ್ಣ. ಹೌದು, ಫಾರೆಸ್ಟ್ ಅವ್ರು ಬಂದು ಫೋಟೋ ಹೊಡ್ಕೊಂಡು ಹೋದ್ರು ಅಲ್ಲಿ ಗೋಡೆ ಉಳಿಸಿರೋದ್ನ. ಅದು ಅವತ್ತು ಒಂದು ಕೆಲಸ ಆಯ್ತು, ಹೇಳ್ತೀನಿ ಕೇಳ್ರಿ. ನಾನು ಇಲ್ಲೇ ಇದ್ದೆ. ನಮ್ಮ ಹುಡುಗ ಈ ಓನಾರ್ದು ತೋಟ ಒಂದ್ ಕಡೆ ಅಲ್ಲ 100 ಕಡೆ ಅದೇ ಇವ್ರದು. ನಾನು ಲೇಟ್ ಹಾಕ್ಬಿಟ್ಟು ಬಂದಿ ಅಂದ್ರು. ಲೇಟ್ ಹಾಕ್ಬಿಟ್ಟು ಕೂತಿದ್ದೆ. ಆಳ ಮನೆ ಇಟ್ಟಿದ್ದು 8 ಗಂಟೆಗೆ ಬಂದ್ಬಿಟ್ಟದೆ ಆನೆ. ಕಿರ್ರೋ ಅಂತದೆ. ಏನೋ ಹಿಂಗೆ ಗಲಾಟೆ ಮಾಡ್ತಿದ್ದಲ್ಲ ಅಂತ ಹೋದ್ರೆ ಹೋಯ್ತು ಅದ್ ನುಗ್ಗಿ. ಅದೇನೋ ಏನು ಮಾತಾಡ್ತಾರೆ, ಗೋಡೆ ಹೊಡೆದಾಕೊಂಡು ಹೋಯ್ತು. ಸ್ನೇಹಿತರೆ, ನಮ್ಮ ಈ ಚಾನಲಲ್ಲಿ ಬರೀ ಆನೆಗಳ ಬಗ್ಗೆನೇ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸೊ ಏನು ನಾವು ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ ಅನ್ನೋದೇನು ಕ್ರಿಯೇಟ್ ಮಾಡಿದ್ದೀವಿ, ಮತ್ತು ಈ ಒಂದು ಪರಿಸರವಾದಿಗಳನ್ನೆಲ್ಲ ಜೊತೆಗಿಟ್ಕೊಂಡು ಪ್ರಾಣಿ ಪ್ರಿಯನೆಲ್ಲ ಜೊತೆಲಿಟ್ಕೊಂಡು ಏನು ಇವಾಗ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅನ್ನೋದೇನು ಪ್ರಾರಂಭ ಮಾಡಿದ್ದೀವಲ್ಲ, ಇದು ಕಂಪ್ಲೀಟಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಒಂದು ಕೀಟಗಳಾಗಲಿ ಮತ್ತು ಒಂದು ವಸ್ತು ಆಗಲಿ, ಕಾಡಲ್ಲಿ ಇರುವಂಥ ವಸ್ತುಗಳಿಗಾಗಲಿ, ಮರ ಗಿಡ ಇದ್ರ ಬಗ್ಗೆ ಎಲ್ಲ ನಾವು ಹೇಳಿಕೊಟ್ಟಿದ್ದೀವಿ. ನಮಗೆ ತಿಳಿಯುವಷ್ಟು ವಿಷಯಗಳನ್ನ, ನಮಗೆ ಗೊತ್ತಿರೋವಂಥ ವಿಷಯಗಳನ್ನೆಲ್ಲ ಆದಷ್ಟು ನಿಮ್ಮ ಮುಂದೆ ಈ ಚಾನಲ್ ಮುಖಾಂತರ ಮತ್ತು ಈ ಒಂದು ಕ್ಲಬ್ ಮುಖಾಂತರ ತಂದು ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು, ನೀವೆಲ್ಲ ನಮಗೆ ಪ್ರೋತ್ಸಾಹಿಸಬೇಕು.